So, welcome friends. Once again, welcome you all to the Reasoning Specialist YouTube channel. Okay. So, ಈ ವಿಡಿಯೋದಲ್ಲಿ ಏನಪ್ಪಾ ಅಂತಾರೆ ವಿಡಿಯೋ ಸಂಖ್ಯೆ ನೋಡ್ಬೋದು ನೀವು. ಸೊ ಕ್ಲಾಸ್ ನಂಬರ್ 20. ಸೊ ಇದು ಏನಪ್ಪಾ ಅಂತಾರೆ ಶಿಫ್ಟ್ ಸೆಕೆಂಡ್ 22/2/2024ಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಈ ವಿಡಿಯೋ ನೋಡ್ರಿ. ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋಗಳನ್ನ ನೀವು ಡೆಫಿನೆಟ್ಲಿ ಫಾಲೋ ಮಾಡಿದ್ರೆ ಸೊ ಇದನ್ನ ಡೈಲಿ ನೀವು ನೋಡ್ತಾ ಹೋದ್ರೆ, ಯಾಕಂದ್ರೆ ನಾ ಡೈಲಿ ಏನಪ್ಪಾ ಅಂದ್ರೆ 7 ಗಂಟೆ ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಅಂದ್ರೆ ಈ ವಿಡಿಯೋ ಒಂದು ಅಪ್ಲೋಡ್ ಆಗ್ತಾ ಇದಾವೆ. ನೀವೇನಾದ್ರೂ ಇದನ್ನ ರೆಫರ್ ಮಾಡಿ ಸೊ ಡೆಫಿನೆಟ್ ಆಗಿ ಸೊ ನೀವು ಫಾಲೋ ಮಾಡದಾಗಿದ್ರೆ ಸೊ 101% ಏನಪ್ಪಾ ಅಂದ್ರೆ ಸೊ ರೀಸನಿಂಗ್ ಅಲ್ಲಿ 20ಕ್ಕೆ 20 ಕ್ವಶನ್ ಮಾಡೋದಂತೂ ಪಕ್ಕ, ರೈಟ್. ಸೊ ಹಾಗಾದ್ರೆ ಸೊ ಈ ಒಂದು ಹೇಳ್ತಾ ಸೊ ನಾವೇನಪ್ಪಾ ಅಂತಂದ್ರೆ ಸೊ ಮುಂದಿನ ಒಂದು ಈ ಪೇಪರ್ ಅಲ್ಲಿ ಬಂದಿರುವಂತ ಒಂದು ಪ್ರಶ್ನೆಗಳನ್ನ ನೋಡೋಣ. ಸೊ ಏನಪ್ಪಾ ಅಂತಂದ್ರೆ ಫಸ್ಟ್ ಒಂದು ಪ್ರಶ್ನೆ ನೋಡ್ರಿ. ಸೊ ಇಲ್ಲಿ ಇನ್ನ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಒಂದು ಕೋಡ್ ಭಾಷೆಯಲ್ಲಿ ಲೀವ್ ಅನ್ನು ಏನಂತ 42 ಎಂದು ಕೋಡ್ ಮಾಡಲಾಗಿದೆ, ಟೀಮ್ ಅನ್ನು 36 ಎಂದು ಕೋಡ್ ಮಾಡಲಾಗಿದೆ. ಆ ಕೋಡ್ ಭಾಷೆಯಲ್ಲಿ ಆಫರ್ ಗಾಗಿ ಕೋಡ್ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ 5 ಲೆಟರ್ಸ್ ಇಲ್ಲಿ 2 ನಂಬರ್ ಬಂದಿರ್ತಾವ ಅಂದ್ರೆ ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಲೆಟರ್ಸ್ ಎಷ್ಟೆಷ್ಟನೇ ನೋಡ್ರಿ, LEAVE ಹೌದಾ. ಸೊ ಹಾಗಾದ್ರೆ ಎಲ್ ಅಂತಂದ್ರೆ ಎಷ್ಟನೇ ಲೆಟರ್? ಸೊ ಎಲ್ ಅಂತಾರಪ್ಪ 12ನೇ ಲೆಟರ್. ಓಕೆ, ಇ ಅಂತಂದ್ರೆ 5, ಎ ಅಂತಂದ್ರೆ ಎಷ್ಟನೇ ಲೆಟರ್? 1ನೇ ಲೆಟರ್. ಓಕೆ, ಇದು ನೋಡ್ರಿ ವಿ ಅಂತಂದ್ರೆ ಎಷ್ಟನೇ ಲೆಟರ್? 22, ಇ ಅಂತಂದ್ರೆ ಹಾಗೇನ 5. ಓಕೆ, ಸೊ ಈ ಅಷ್ಟನ್ನು ಕೂಡಿಸಿದಾಗ 5, 2, 7, 8, 8 1, 5, 13, 14, 15. ಸೊ ದೆನ್ ಸೊ 2, 3 ಅಂದ್ರೆ 4 ಎಷ್ಟಾಯ್ತಪ್ಪ ಅಂದ್ರ 45 ಆಗ್ತಾ ಇದೆ. ಈ 45 ಬಟ್ ಇಲ್ಲಿ ಕೊಟ್ಟಾರ ಎಷ್ಟಪ್ಪ ಅಂದ್ರೆ 42 ಕೊಟ್ಟಾರಂದ್ರ ಈ 45ರೊಳಗೆ -3 ಆಗಿರ್ಬೋದ. ಈ 45ರೊಳಗೆ -4 ಮಾಡಿದ್ರೆ ಸೊ 42 ಅಂತ ಬಂದೇ ಬರ್ತಾ ಇದೆ. ಸೊ ಹಾಗಾದ್ರೆ ಇದೇ ರೂಲ್ಸ್ ಫಾಲೋ ಆಗ್ತಾ ಇದೆ ಅನ್ನೋದು ನೋಡ್ಬೇಕಂತಂದ್ರ ಸೊ ಇವಾಗ ಏನ್ ಮಾಡೋಣ, ನೆಕ್ಸ್ಟ್ ಕೊಟ್ಟಾರ ಟೀಮ್ ಅಂತೇಳಿ, TEAM. ಸೊ ಈ ಟೀಮ್ ಅಲ್ಲಿ ನೋಡಿದ್ರಿ ಸೊ ದೆನ್ ಹಾಗಾದ್ರೆ ಸೊ ಟಿ ಅಂತಂದ್ರೆ 20th ಲೆಟರ್, ಇ ಅಂದ್ರೆ 5th ಲೆಟರ್, ಎ ಅಂತಂದ್ರೆ 1, ಎಂ ಅಂದ್ರೆ 30th. ಸೊ ಹಾಗಾದ್ರೆ 5, 1, 6, 6, 3, 9. ಓಕೆ, ದೆನ್ 2, 1 ಏನಪ್ಪಾ ಅಂತಂದ್ರೆ 39 ಆಗ್ತಾ ಇದೆ. ಸೊ ದೆನ್ ಹಾಗಾದ್ರೆ ಇದ್ರೊಳಗೂ ಕೂಡ ನೋಡ್ರಿ ಇಲ್ಲಿ ಹೆಂಗ್ ಮೈನಸ್ ಮಾಡಿರಲ್ಲ, ಇಲ್ಲೂ ಕೂಡ ನಾವ್ ಏನ್ ಮಾಡ್ಬೇಕು, ಮೈನಸ್ ಮಾಡಿದಾಗ ಸೊ 36 ಬಂದ್ರೆ ಹಾಗಾದ್ರೆ ಇಲ್ಲೂ ಕೂಡ ನೋಡ್ರಿ ನೀವು ವಿಚಾರ ನೋಡ್ರಿ. ಸೊ ಏನಪ್ಪಾ ಅಂದ್ರೆ 36 ಅಂತ ಕೊಟ್ಟ ಬಿಟ್ಟಾರೆ. ಓಕೆ, ಸೊ ಹಾಗಾದ್ರೆ ಅದೇ ರೀತಿ ಆಫರ್ಗೆ ಓಕೆ OFFER. ಸೊ ಹಾಗಾದ್ರೆ ಓ ಅಂತಾರ ನೋಡ್ರಿ ಎಷ್ಟು ಲೆಟರ್, ರೈಟ್. ಸೊ 15 ಲೆಟರ್ ಆಗ್ತದೆ. ಸೊ ಎಫ್ ಅಂತಂದ್ರೆ ಎಷ್ಟು ಲೆಟರ್ ರೀ? 6 ಲೆಟರ್. ಸೊ ದೆನ್ 6, 5. ಸೊ ಸಾರಿ ಇಲ್ಲಿ 6 ಇಟ್ಬೇಕಲ್ಲ, ಆಫರ್. ಓಕೆ, 6 ಅಂತಂದ್ರೆ ಎಷ್ಟು ಲೆಟರ್ ರೀ? 18, ರೈಟ್. ಸೊ ದೆನ್ ಹಾಗಾದ್ರೆ ನೋಡ್ರಿ ಅಷ್ಟು ಕೂಡಿಸೋಣ, ಅಷ್ಟು ಕೂಡಿಸ್ರಿ. ಸೊ 8, 5, 13, 13, 6, 19, 25, 25, 1, 5, 30. ಓಕೆ, 3, 4, 5 ಎಷ್ಟಾಯ್ತ್ರಿ? 50 ದೆನ್ ಇಲ್ಲಿ ಹೆಂಗೆ ನೀವು 3 ಮೈನಸ್ ಮಾಡಿರಿ ಹಂಗೆ 3 ಮೈನಸ್ ಇಲ್ಲೂ ಮಾಡ್ಬೇಕು. ಸೊ ಹಾಗಾದ್ರೆ 50ರೊಳಗೆ 3 ತೆಗಿದ್ರೆ ಎಷ್ಟು ಉಳಿತಪ್ಪ ಅಂತಂದ್ರ 47 ಉಳಿತು. ಹಾಗಾದ್ರೆ 47 ನೋಡ್ರಿ ಎಷ್ಟು? ಎಸ್. ಸೊ ದ ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಇದು ಒಂದು ನೋಡ್ರಿ. ಸೊ ಏನ್ ಹೇಳಿದಾರಪ್ಪ ಅಂತಾರ ಸೊ ಇಲ್ಲಿ 17M, ಓಕೆ, 18N, ರೈಟ್. ಸೊ ದೆನ್ 55O5. ಓಕೆ, ಹಾಗಾದ್ರೆ ಇಲ್ಲಿ ನೀವು ನೋಡ್ಬೋದು ಇನ್ ಬಿಟ್ವೀನ್ ಏನದಾವ ಲೆಟರ್ಸ್ ಇದಾವ. ಓಕೆ, ಸೊ ಇದಷ್ಟು ಸೇರಿ ಎಷ್ಟು ಆಗ್ಬೇಕಂತ ಹೇಳ್ತಾರ? 46 ಆಗ್ಬೇಕಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಇಲ್ಲಿ ಯಾವ ಒಂದು ಚಿಹ್ನೆಗಳನ್ನ ಹಾಕಿದಾಗ ಸೊ ಇದು ನಮ್ಗೆ ಆನ್ಸರ್ 46 ಬರ್ತದ. ಸೊ ಇಲ್ಲಿ ಜಸ್ಟ್ ನೀವು ಅಬ್ಸರ್ವ್ ಮಾಡ್ರಿ. ಸೊ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಎಮ್ ಗೆ ಪ್ಲಸ್ ಹಾಕೋನು, ಎನ್ಗೂ ಕೂಡ ಪ್ಲಸ್ ಹಾಕೋನು, ಓಗೆ ಏನ್ ಮಾಡೋಣ ಅಂತ ಡಿವಿಷನ್ ಹಾಕೋನು. ಓಕೆ, ಸೊ ಹಾಗಾದ್ರೆ ಸೊ ಇಲ್ಲಿ ಏನಾಗ್ತಾ ಇದೆ ನೋಡ್ರಿ. ಸೊ 17 ಪ್ಲಸ್ 18 ಪ್ಲಸ್ 55 ಡಿವೈಡೆಡ್ ಬೈ 5, ರೈಟ್. ಹಾಗಾದ್ರೆ 55ನ್ನ 5ರಲ್ಲಿ ಡಿವೈಡ್ ಮಾಡಿದಾಗ ನಮ್ಗೆ ಏನ್ ಬರ್ತದ್ರಿ? 11 ಆನ್ಸರ್ ಬರ್ತದ. ಹಾಗಾದ್ರೆ 11 ಈ ಕಡೆ ನೋಡ್ರಿ 18 ಪ್ಲಸ್ ಎಷ್ಟಪ್ಪ ಅಂದ್ರ 17. ಸೊ 17 ಪ್ಲಸ್ 18 25, 35 ಇತ್ತು. 35 ಪ್ಲಸ್ 11 ಎಷ್ಟಪ್ಪ ಅಂತಂದ್ರ ಸೊ ದ ಆನ್ಸರ್ 46. ಹಾಗಾದ್ರೆ ಸೊ ಇಲ್ಲಿ ಎಂ ಅಂತಂದ್ರೆ ಏನಾಗ್ಬೇಕ್ರಿ? ಪ್ಲಸ್. ಓಕೆ, ಸೊ ಪ್ಲಸ್ ಎನ್ ಅಂದ್ರೂ ಕೂಡ ಪ್ಲಸ್, ಓ ಅಂತಂದ್ರ ಡಿವಿಷನ್. ಓಕೆ, ಸೊ ಹಾಗಾದ್ರೆ ಸೊ ಇದರಲ್ಲಿ ನಾವು ನೋಡ್ರಿ ಕ್ವಶನ್ ನಮ್ಗೆ ಕೊಟ್ಟಾರ ಏನಪ್ಪಾ ಅಂತಂದ್ರ 40M. ಓಕೆ, ಸೊ ಇಲ್ಲೇ ಬಿಡಿಸ್ತೇನೆ ನೋಡ್ರಿ, ರೈಟ್. ಸೊ ಕೊಟ್ಟಾರೇನು 40M ಅಂತಂದ್ರೆ ಏನು? ಪ್ಲಸ್ ಆಗ್ತದ, ರೈಟ್. ಸೊ ದೆನ್ 70N ಅಂತ ಹೇಳ್ತಾರ, 70 ಅಗೇನ್ ಇಲ್ಲೂ ಪ್ಲಸ್. ದೆನ್ 85O ಅಂತ ಹೇಳ್ತಾರ. ಸೊ 85 ಡಿವೈಡೆಡ್ ಬೈ, ಹೌದಲ್ರಿ. ಸೊ ಡಿವೈಡೆಡ್ ಬೈ ಎಷ್ಟಪ್ಪ ಅಂತಂದ್ರ 17, ರೈಟ್. ಸೊ 17 ಅಂತ ನೋಡ್ರಿ, 17 ಎಷ್ಟು? 85 ಡಿವೈಡ್ ಮಾಡಿದ್ರೆ ಎಷ್ಟು ಬಂತು?
5 ಬಂತು, 85 17 5 85. ಓಕೆ, ಸೊ ದೆನ್ ಹಾಗಾದ್ರೆ ಈ ಕಡೆ ಬಂತು 70, ಈ ಕಡೆ ಬಂತು 40. ಸೊ ಹಾಗಾದ್ರೆ 40 ಪ್ಲಸ್ 70 ಎಷ್ಟ್ರಿ? 110. 110 ಪ್ಲಸ್ 5 ಎಷ್ಟ್ರಿ? 115. ಸೊ ದ ಆನ್ಸರ್ ಇಸ್ 115. ಸೊ ಹಾಗಾದ್ರೆ ಆಪ್ಷನ್ ನಂಬರ್ 1 ಇದೆ ನೋಡ್ರಿ. ಸೊ ದ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡ್ರಿ. ಸೊ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೊಂದ್ಸಲ ನೋಡ್ರಿ, ಅವಾಗ ಅರ್ಥ ಆಗಿಲ್ಲ ಮತ್ತೊಂದ್ಸಲ ನೋಡ್ರಿ, ಡೆಫಿನೆಟ್ ಆಗಿ ಅರ್ಥ ಆಗ್ತೈತಿ. ಓಕೆ, ಸೊ ದೆನ್ ದ ನೆಕ್ಸ್ಟ್ ಒನ್. ಹಾಗಾದ್ರೆ ನೋಡ್ರಿ, ಇಲ್ಲಿ ಒಂದು ಅನಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ, ಈ ಎಲೆಕ್ಟ್ರಾನ್ ELECTRON, ಈ ಎಲೆಕ್ಟ್ರಾನ್ ಅನ್ನುವಂತ ಶಬ್ದನ ಯಾವ ರೀತಿ ಬರ್ದಾರ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಈ TRON ಅನ್ನುವಂಥದ್ದು ಈ ಲಾಸ್ಟ್ ಶಬ್ದ ಏನೈತಪ್ಪ ಅಂತಂದ್ರೆ ಸೊ ಫಸ್ಟ್ ಗೆ ತಗೊಂಡಾರ. ಓಕೆ, ಸೊ ನೋಡ್ರಿ TRON ಅಂತ ಇದೆ. ದೆನ್ ಇಲ್ಲಿ ನೋಡ್ರಿ CELE ಏನಾಗಿದೆ ಅಂತಂದ್ರೆ ಸೊ ಈ ಫಸ್ಟ್ ಇರುವಂತದ್ದು ಅಂದ್ರೆ ಈ ಫಸ್ಟ್ ನೋಡ್ರಿ ಇದು ಸಾರಿ ELEC. ಓಕೆ, ಅಂಡು ರೈಟ್. ಸೊ ELEC ರೈಟ್. ಇದನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ರಿವರ್ಸ್ ಬರ್ದಾರ. ಹೌದಾ? ಸೊ ಏನಾಗಿತ್ತು ನೋಡ್ರಿ CELE ಅಂತ ಬರ್ದಾರ. ಹೌದಾ? ನೋಡ್ರಿ CELE ಅಂತ ಬರ್ದಾರ. ಓಕೆ, ಸೊ ಹಾಗಾದ್ರೆ ಇಲ್ಲೂ ಕೂಡ ಹಂಗೆ ಇರ್ಬೋದಾ? ಸೊ ನೋಡ್ರಿ TION ಫಸ್ಟ್ ಗೆ ಬಂದೈತಿ, ದೆನ್ CNUF ಅನ್ನೋದು ನೆಕ್ಸ್ಟ್ ಬಂದೈತಿ. ಹಾಗಾದ್ರೆ ಇಲ್ಲೂ ಏನಾಗ್ಬೇಕ್ರಿ? ಸೊ TERS. ಸೊ ಆಸ್ ಇಟ್ ಈಸ್ ಬರ್ಬೇಕಾ? ಸೊ TERS. ಹಾಗಾದ್ರೆ ಇದು ಏನಾಗ್ಬೇಕ್ರಿ? ರಿವರ್ಸ್ SULC. ಸೊ ಏನಾಗ್ತೈತಿ? SULC. ಹಾಗಾದ್ರೆ TERSS ನೋಡ್ರಿ, TERSS ಇಲ್ಲ, TRE ಐತಿ, TERSS ಅಲ್ಲಿ ULC ಬಟ್ UCL ಐತಿ, TERSS ULC. ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್. ಸೊ ಇದು ಒಂದು ಏನಪ್ಪಾ ಅಂತಾರ ಡೈಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಇಲ್ಲಿ ಒಂದೇ ದಾಳದ 3 ವಿಭಿನ್ನ ಸ್ಥಾನಗಳನ್ನು ಕೆಳಗಿನದಾಗಿದೆ, ಒಂದರ ವಿರುದ್ಧ ಬರುವ ಸಂಖ್ಯೆನ ಕಂಡುಹಿಡ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಜಸ್ಟ್ ಅಬ್ಸರ್ವ್ ಮಾಡ್ರಿ, ಒಂದ್ ಇಲ್ಲೂ ಐತಿ, ಸೊ ಒಂದ್ ಇಲ್ಲೂ ಐತಿ. ಬಟ್ ಒಂದ ನಾವು ಕಾಮನ್ ಆಗಿ ತಗೊಂಡಾಗ ನಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಸಿಗಂಗಿಲ್ಲ. ಓಕೆ, ಬಟ್ ಅದ ಇಲ್ಲಿ ನೋಡ್ರಿ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ. ಓಕೆ, ಸೊ ಇಲ್ಲಿ 2 3 ಕಾಮನ್ ಐತಿ, ಇಲ್ಲೂ ಕೂಡ 2 3 ಕಾಮನ್ ಇದೆ. ಸೊ ನೋಡ್ರಿ 2 ಡೈಸ್ ತಗೊಂಡಾಗ ಓಕೆ, ಯಾವಾಗ 2 ಡೈಸ್ ತಗೊಂಡು ಅದ್ರೊಳಗೆ 2 ಸಂಖ್ಯೆಗಳು ಕಾಮನ್ ಆಗಿರ್ತಾವ, ಆ ಕಾಮನ್ 2 ಕ್ಯಾನ್ಸಲ್ ಮಾಡ್ಬಿಡ್ಬೇಕು. ಓಕೆ, ಆ ಕಾಮನ್ 2 ಏನ್ ಮಾಡ್ಬೇಕ್ರಿ? ಕ್ಯಾನ್ಸಲ್ ಆಗಿಬಿಡ್ತೈತಿ. ಸೊ ಕ್ಯಾನ್ಸಲ್ ಆಯ್ತಪ್ಪ ಅಂತಂದ್ರೆ ಉಳಿತೇನೆ ಇಲ್ಲಿ ಇಲ್ಲಿ ಉಳಿತು 1, ಇಲ್ಲಿ ಉಳಿತು 6. ಓಕೆ, ಹಾಗಾದ್ರೆ ಸೊ 1ರ ಆಪೋಸಿಟ್ ಡೆಫಿನೆಟ್ಲಿ ಏನಾಕೈತಪ್ಪ ಅಂದ್ರೆ 6 ಆಗಿರ್ತೈತಿ. ನಮ್ ಕೇಳ್ದೋ ಏನಪ್ಪ ಅಂದ್ರೆ 1ರದ ಕೇಳ್ತಾರ. ಸೊ ದೆನ್ ಹಾಗಾದ್ರೆ ಡೆಫಿನೆಟ್ಲಿ 6. ಓಕೆ, ಸೊ ದೆನ್ ಆನ್ಸರ್ ಇಸ್ 3 6. ಫೈನ್. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಗೇನ್ ನೋಡ್ರಿ, ಈಗಲೇ ಬಂದಿತ್ತು ಇದೇ ರೀತಿ ಅಂತ ಕ್ವಶನ್. ಸೊ ಮತ್ತೀಗ ನೋಡ್ರಿ ಮತ್ತೊಂದು ಕೋಡಿಂಗ್ ಸಂಬಂಧಪಟ್ಟಂತ ಪ್ರಶ್ನೆ ಐತಿ. ಹೌದಲ್ಲ? ಸೊ ಹಾಗಾದ್ರೆ ನೋಡ್ರಿ ಈ ಟೀಚ್ ಅನ್ನುವಂತ ಏನ್ ಮಾಡಿದಾರ ನೋಡ್ರಿ, TEACH. ಓಕೆ, ಸೊ ಹಾಗಾದ್ರೆ ನೋಡ್ರಿ ಟಿ ಅಂತಾರ ಸೊ 20th ಲೆಟರ್, ಇ ಅಂತಾರ 5th ಲೆಟರ್, ಎ ಅಂತಾರ ಫಸ್ಟ್, C 3, H 8. ರೈಟ್. ಹಾಗಾದ್ರೆ ನೋಡ್ರಿ ಸೊ 25 26 ಪ್ಲಸ್ 3 29 30 29 ಪ್ಲಸ್ 8 37 ಆಗ್ತದೆ. ಓಕೆ, ಸೊ ದೆನ್ 37 ಬಟ್ ಇಲ್ಲಿ ಕೊಟ್ಟಾರೇನ 74. ಸೊ ಹಾಗಾದ್ರೆ 37 ಇಂಟು 2 ಇಸ್ ನಥಿಂಗ್ ಬಟ್ 74 ಆಗ್ತದೆ. ರೈಟ್. ಸೊ ದೆನ್ ಸೊ ದಿಸ್ ಹಾಗಾದ್ರೆ 74 ಏನಾಗ್ತದೆ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಸೊ ದೆನ್ ಹಾಗಾದ್ರೆ ಇದೇ ರೀತಿ ನೋಡ್ರಿ ಸ್ಟಡಿ ಬರೋಬ್ಬರ ಬರ್ತೈತೆ STUDY. ಓಕೆ, ಸೊ ಕೊಟ್ಟಾರ ಏನಪ್ಪಾ ಎಸ್ ಅಂತಾರ ನೋಡ್ರಿ 19, ಟಿ ಅಂತಂದ್ರ 20, ಯು ಅಂತಾರ 21, ಡಿ ಅಂದ್ರೆ 4, ವೈ ಅಂದ್ರೆ 25. ಸೊ ಅಷ್ಟು ಕೂಡಿಸಿದಾಗ ನೋಡ್ರಿ 5 4 9 10 19. ರೈಟ್. ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ 2 1 3 4 5 6 7 1 8 89. ಓಕೆ, ಸೊ ಈ 89 ಬಂತು. ಬಟ್ ಇಲ್ಲಿ ನಾವು 2ರಲ್ಲಿ ಗುಣಾಕಾರ ಮಾಡಿ, ಇಲ್ಲೂ ಕೂಡ 2ರಲ್ಲಿ ಗುಣಾಕಾರ ಮಾಡಬೇಕು. ಸೊ ಹಾಗಾದ್ರೆ 2 9 18, 2 8 16 1 17. ಹಾಗಾದ್ರೆ 178 ಬರ್ತಾ ಇದೆ. ಸೊ ಎಸ್, ಇಲ್ಲೂ ಕೂಡ 178 ಇದೆ. ಸೊ ಹಾಗಾದ್ರೆ ಇದೇ ಸೇಮ್ ಭಾಷೆಯಲ್ಲಿ ಎದಕ್ಕಪ್ಪ ಅಂದ್ರೆ ನೆವರ್. ಓಕೆ, NEVER. ಸೊ NEVER. ಸೊ ಹಾಗಾದ್ರೆ N is 14th, E is 5, ಸೊ V ಅಂತಾರ 22, E ಅಂತಾರ 5, R ಅಂತಾರ 18. ರೈಟ್. ದೆನ್ ಹಾಗಾದ್ರೆ ನೋಡ್ರಿ 8 5 13 14 15 20 24. ದೆನ್ 2 3 4 5 6. ಸೊ ಎಷ್ಟು ಬಂತ್ರಿ? 64. ಸೊ ಹಾಗಾದ್ರೆ ಈ 64 ಕೂಡ ಏನ್ ಮಾಡ್ಬೇಕು? 2ರಲ್ಲಿ ಗುಣಾಕ. ಸೊ 2 4 ಎಷ್ಟ್ರಿ? 8. 2 6 ಎಷ್ಟ್ರಿ? 12. ಸೊ ಹಾಗಾದ್ರೆ ದ ಆನ್ಸರ್ ಇಸ್ 128. ಸೊ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ. ಫೈನ್. ಎಸ್. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ.
ಸೊ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಇದು ಒಂದ ಮುಂದಿನ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವ ಒಂದು ಆಕೃತಿ ಬರೋದನ್ನ ನಾವು ಹೇಳ್ಬೇಕಾಗ್ತದ. ಇದನ್ನ ನಾವೇನಂತೀವಿ ಅಂದ್ರೆ ನಾನ್ ವರ್ಬಲ್ ಸೀರೀಸ್ ಅಂತ ಹೇಳ್ತೀವಿ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ, ಈ ಕಾರ್ನರ್ದೊಳಗ ಸರ್ಕಲ್ ಇರೋದು ನೆಕ್ಸ್ಟ್ ಈ ಕಾರ್ನರ್ದಾಗ ಬಂದೈತಿ, ಈ ಕಾರ್ನರ್ ಮತ್ತೆ ನೆಕ್ಸ್ಟ್ ಎಲ್ಲಿ ಬಂತು, ಇಲ್ಲಿ ಬಂತು. ದೆನ್ ಹಾಗಾದ್ರೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರ ಇಲ್ಲೊಂದು ಚೌಕ್ ಹಾಕಿ ಬಿಡೋಣಂತ. ಸೊ ಈ ಕಾರ್ನರ್ದಾಗ ಸರ್ಕಲ್ ಬರ್ಬೇಕು, ಹೌದಲ್ಲ. ಸೊ ದೆನ್ ಅದೇ ರೀತಿ ನೋಡ್ರಿ, ಈಕ್ವಲ್ ಸಿಂಬಲ್ ಇಲ್ಲಿರೋದು ನೆಕ್ಸ್ಟ್ ಎಲ್ಲಿ ಬಂತು ನೋಡ್ರಿ, ಇಲ್ಲಿ ಬಂತು. ಇಲ್ಲಿಂದ ನೆಕ್ಸ್ಟ್ ಮತ್ತೆ ಕೆಳಗೆ ಬಂತು, ಕೆಳಗಡೆಯಿಂದ ಎಲ್ಲಿ ಬರ್ಬೇಕೀಗ, ಇಲ್ಲಿ ಬರ್ಬೇಕು, ಹೌದಲ್ಲ. ಸೊ ಹಾಗಾದ್ರೆ ಆ ರೀತಿ ಆಕೃತಿ ಇರೋಂತ ಆಪ್ಷನ್ ಯಾವ್ದೈತೆ ನೋಡ್ರಿ, ಇದಂತೂ ಸೊ ದ ಆಪ್ಷನ್ 1 ಇಸ್ ರೈಟ್ ಆನ್ಸರ್, ಹೌದಾ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ್ರಿ. ಸೊ ಮುಂದಿನ ಪ್ರಶ್ನೆ ಈಗ ಅಗೇನ್ ಇದು ಒಂದೇನಪ್ಪ ಅಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಂಬಂಧಪಟ್ಟಂಗಿದೆ ನೋಡ್ರಿ. ಓಕೆ, 6 ಕಲೀಗ್ಸ್ ಅಂತ ಇರ್ತಾರೆ, 6 ಜನ. ಓಕೆ, ಒಂದು ವೃತ್ತಾಕಾರದಲ್ಲಿ ಕೊಡ್ತಾರ. ಸೊ ದೆನ್ ಹಾಗಾದ್ರೆ ಫೇಸಿಂಗ್ ಅವೇ ಫ್ರಮ್ ದ ಸೆಂಟರ್. ಓಕೆ, ಸೊ 6 ಜನ ಒಂದೇ ಏನಪ್ಪಾ ಅಂದ್ರ ಸೆಂಟರ್ ಫೇಸ್ ಮಾಡ್ತಾರೆ. 2 3 4 5 6. ಓಕೆ, ಸೊ ಹಾಗಾದ್ರೆ ನೋಡ್ರಿ, ಪೀಟರ್ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಕ್ವೀನ್. ಓಕೆ, ಹಾಗಾದ್ರೆ ಈ ಕ್ವೀನ್ ನ ಇಮಿಡಿಯೇಟ್ ಬಲಗಡೆ ಯಾರು ಕೂತಾರಪ್ಪ ಅಂದ್ರ ಪೀಟರ್ ಕೂತಾನ. ಓಕೆ, ಸೊ ದೆನ್ ಟೀನಾ ಇಸ್ ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಟು ದ ಪೀಟರ್. ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ಕಡೆ ಇಲ್ಲಿ ಯಾರು ಬರಂಗಿಲ್ಲಪ್ಪ ಅಂದ್ರ ಟೀನಾ ಬರಂಗಿಲ್ಲ, ಹೌದಲ್ಲ. ಸೊ ಹಾಗಾದ್ರೆ ಟೀನಾ ಇಲ್ಲಿ ಬರಂಗಿಲ್ಲ ಅಂದ್ರೆ 1 2 3 ಅಕ್ಕಿಗೆ ಯಾವ್ದಾರು ಒಂದ್ ಬರ್ಬೋದು. ಓಕೆ, ಹಾಗಾದ್ರೆ ನೋಡ್ರಿ, ಸ್ಯಾಮ್ ಹೂ ಇಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಅ ಕ್ವೀನ್. ಸೊ ಹಾಗಾದ್ರೆ ಸ್ಯಾಮ್ ಏನಪ್ಪಾ ಅಂದ್ರೆ ಹೂ ಇಸ್ ಅ ಲೆಫ್ಟ್ ಆಫ್ ಅ ಕ್ವೀನ್ ಅದ. ಸೊ ಸ್ಯಾಮ್ ಇಲ್ಲಿ ಬಂದ. Then also sitting to the immediate right of Ulysses. Okay, so ಹಾಗಾದ್ರೆ ಸ್ಯಾಮ್ ಏನಪ್ಪಾ ಅಂತಾರ, ಸೊ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಅ ಕ್ವೀನ್, ಹಾಗಾದ್ರೆ ಇಮಿಡಿಯೇಟ್ಲಿ ರೈಟ್ ಆಫ್ ಯುಲೈಸಿಸ್ ಅಂತಾರೆ. ಇಲ್ಲಿ ಯುಲೈಸಿಸ್ ಬಂತು, ರೈಟ್. ಸೊ ಹಾಗಾದ್ರೆ ಸೊ ಉಳಿದ್ರೆ ಯಾರಿಗೆ ನೋಡ್ರಿ, ಉಳಿದ್ರ ಇನ್ನಂತೂ ಟೀನಾ ಇಲ್ಲಿ ಬರಂಗಿಲ್ಲ ಅಂದ್ರೆ ಆಕಿ ಉಳಿದಿದ್ದು ಒಂದೇ ಪ್ಲೇಸ್ ಯಾವ್ದಪ್ಪ ಅಂದ್ರ ಟೀನಾ ಇಲ್ಲಿ ಬಂದ್ರೆ, ಸೊ ಉಳಿದ್ರ ಯಾರಪ್ಪ ಅಂತಾರ ರಾಚೆಲ್. ಸೊ ಹಾಗಾದ್ರೆ ರಾಚೆಲ್ ಎಲ್ಲಿ ಬರ್ತಾನ, ಇಲ್ಲಿ ಬರ್ತಾನ, ಹೌದಾ. ಸೊ ಹಾಗಾದ್ರೆ ಸೊ ಈ ಪ್ರಕಾರ ಕೂತಾಗ ಸೊ ಹೂ ಇಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಟೀನಾ. ಹಾಗಾದ್ರೆ ಟೀನಾನ ಬಲಗಡೆ ಯಾರು ಕೂತಾರ ಅಂತ ಕೇಳ್ತಾರ. ಸೊ ಟೀನಾನ ಬಲಗಡೆ ನೋಡ್ರಿ ಯಾರು ಕೂತಾರ, ಸೊ ಯುಲಿಸಿಸ್. ಸೊ ಹಾಗಾದ್ರೆ ದ ಆಪ್ಷನ್ ಸೊ ಯುಲಿಸಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇನ್ ಕೇಸ್ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕ್ರಿ, ಸೊ ರಿಪೀಟ್ ನೋಡ್ಬೇಕು. ಓಕೆ, ರಿಪೀಟ್ ನೋಡಿದ್ರೆ 100% ಅರ್ಥ ಆಗಿ ಆಗುತ್ತದೆ, ರೈಟ್. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಕ್ವಶನ್. ಎಸ್, ಸೊ ಇದು ಏನಪ್ಪಾ ಅಂದ್ರೆ ನೋಡ್ರಿ, ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅದ. ಆಲ್ರೆಡಿ ನೀವ್ ಏನಾದ್ರು ವಿಡಿಯೋ ನೋಡಿದ್ರಪ್ಪ ಅಂದ್ರೆ ಯಾವ ಚಾಪ್ಟರ್ಗೆ ಸಂಬಂಧಪಟ್ಟಿದ್ರೆ ನಿಮ್ಗೆ ಗೊತ್ತಿರ್ತದೆ, ಹೌದು. ಇದು ಯಾವ ಚಾಪ್ಟರ್ಗೆ ಸಂಬಂಧಪಟ್ಟಿದ್ರಿ, ಸೊ ಸಿಲಾಜಿಸಮ್. ಓಕೆ, ಸೊ ನೋಡ್ರಿ ಸಿಲಾಜಿಸಮ್ಗೆ, ರೈಟ್. ಸೊ ಈ ಬಗ್ಗೆ ಏನಪ್ಪಾ ಅಂದ್ರೆ ನನಗೆ ಒಬ್ರು ಕಮೆಂಟ್ ಕೂಡ ಮಾಡಿದ್ರು. ಸೊ ಈ ತರ ಕ್ವಶನ್ ಅರ್ಥ ಆಗುತ್ತೆ. ಸೊ ಎಸ್ ಡೆಫಿನೆಟ್ಲಿ ಯಾಕೆ ಅರ್ಥ ಆಗಂಗಿಲ್ಲಪ್ಪ ಅಂತಂದ್ರೆ ಇದರ ಕಾನ್ಸೆಪ್ಟ್ ತಿಳ್ಕೊಬೇಕಿತ್ತಪ್ಪ ಅಂದ್ರೆ ನಮಗ ಕಮ್ಮಿ ಒಂದು 4 ತಾಸು ಬೇಕು. ಓಕೆ, ಸೊ ಅದಕ್ಕಾಗಿ ಈ ಚಾಪ್ಟರ್ ಅರ್ಥ ಆಗ್ಬೇಕಂತಂದ್ರೆ 4 ತಾಸು ನೀವು ತಿಳ್ಕೊಬೇಕಾಕೈತಿ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಇಲ್ಲಿ 4 ತಾಸು ನಾನು ನಿಮಗೆ ಕ್ಲಾಸ್ ನಲ್ಲಿ ಹೇಳಕ್, ಯಾಕಂದ್ರೆ ಕ್ವಶನ್ ಏನಪ್ಪ ಅಂದಾಗ ನಾ ಜಸ್ಟ್ ನಿಮಗೆ ಸೊ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಹೇಳ್ತೀನಿ ಅಷ್ಟೇ. ಬಟ್ ಇದೆಲ್ಲ ಡೀಟೇಲ್ ನಾವು ನಿಮ್ಗೆ ಹೇಳ್ಬೇಕಿತ್ತಂದ್ರೆ ಆಗಂಗಿಲ್ಲ. ಓಕೆ, ಸೊ ನೋಡ್ರಿ, ಇನ್ ಕೇಸ್ ನೀವು ಹಂಗೇನಾದ್ರು ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರೆ ಸೊ ಜಾಯ್ನ್ ಆಗ್ರಿ ಕ್ಲಾಸಿಗೆ. ಓಕೆ, ಡೆಫಿನೆಟ್ಲಿ ಈ ತರ ನೀವು ಒಂದು ಕ್ವಶನ್ ಬಿಡಂಗಿಲ್ಲ. ಓಕೆ, ಸೊ ಒಂದು ಕ್ವಶನ್ ಕೂಡ ನೀವು ಮಿಸ್ ಮಾಡಂಗಿಲ್ಲ. ಫೈನ್. ಸೊ ಹಾಗಾದ್ರೆ ನೋಡ್ರಿ, ಸೊ ದೆನ್ ನೋಡ್ರಿ, ಸಮ್ ಆಲ್ ಬೈಸಿಕಲ್ಸ್ ಆರ್ ವೀಲ್ಸ್ ಅಂತ ಕೊಡ್ತಾರೆ. ಓಕೆ, ಹಾಗಾದ್ರೆ ಈ ಎಲ್ಲಾ ಬೈಸಿಕಲ್ಸ್ ಈ ಕಡೆ ತಗೊಂಡು ಎಲ್ಲಾ ಬೈಸಿಕಲ್ಸ್ ಏನಾಗ್ಯಾವಪ್ಪ ಅಂತಾರೆ, ವೀಲ್ಸ್ ಆಗಿದಾವ. ಓಕೆ, ದೆನ್ ಸಮ್ ಬೈಸಿಕಲ್ಸ್ ಆರ್ ವೆಹಿಕಲ್ಸ್ ಕೂಡ ಅಂತ ಹೇಳ್ತಾರೆ. ಹಾಗಾದ್ರೆ ನೋಡ್ರಿ, ಸಮ್ ಬೈಸಿಕಲ್ಸ್ ಆರ್ ವೆಹಿಕಲ್ಸ್ ಕೂಡ ಅಂತ ಹೇಳ್ತಾರೆ. ಓಕೆ, ಸೊ ದೆನ್ ಸಮ್ ವೆಹಿಕಲ್ಸ್ ಆರ್ ನಾಟ್ ಅ ಟೈರ್ಸ್. ಓಕೆ, ಹಾಗಾದ್ರೆ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಸೊ ಈ ಕಡೆ ಇಷ್ಟು ಟೈರ್ ತಗೋತೀನಿ. ಸೊ ಸಮ್ ವೆಹಿಕಲ್ಸ್ ಆರ್ ನಾಟ್ ಅ ಟೈರ್ಸ್ ಅಂತ. ಹಾಗಾದ್ರೆ ಇಷ್ಟೊಂದು ವೆಹಿಕಲ್ಸ್ ಕೂಡ ಯಾವಾಗ್ಲೂ ಕೂಡ ಸಾರಿ ಸಮ್ ವೆಹಿಕಲ್ಸ್ ಅಲ್ಲ. ಓಕೆ, ಸಾರಿ. ಸೊ ಸಮ್ ವೆಹಿಕಲ್ಸ್ ಆರ್ ನಾಟ್ ಅ ಟೈರ್ಸ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಸೊ ಇಷ್ಟೊಂದು ವೆಹಿಕಲ್ಗಳು ಕೂಡ ಏನಾಗಬಾರಪ್ಪ ಅಂದ್ರೆ ಯಾವಾಗಲೂ ಟೈರ್ಸ್ ಆಗಿರಬಾರ್ದು. ಓಕೆ, ಸೊ ಹಾಗಾದ್ರೆ ಸೊ ಇಲ್ಲಿ ಕನ್ಕ್ಲೂಷನ್ ಇದ್ರ ಬೇಸ್ ಮೇಲೆ ನಾವು ಕನ್ಕ್ಲೂಷನ್ ನೋಡೋದಾದ್ರೆ ಸೊ ನೋಡಿ, ಸಮ್ ಬೈಸಿಕಲ್ಸ್ ಆರ್ ಟೈರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಬೈಸಿಕಲ್ಸ್ ಆರ್ ಟೈರ್ಸ್, ಬೈಸಿಕಲ್ಸ್ ಇಲ್ಲಿ ನೋಡ್ರಿ, ಬೈಸಿಕಲ್ ಇರೋದು ಇಲ್ಲಿ, ಬಟ್ ಟೈರ್ಸ್ ಇರೋದು ಇಲ್ಲಿ. ಸೊ ಎರಡಕ್ಕೂ ಕನೆಕ್ಷನ್ ಇಲ್ಲ. ಒಂದು ಕೂಡ ಬೈಕು ಟೈರ್ ಆಗಿಲ್ಲ ಅಂತಂದ್ರ ಸೊ ದೆನ್ ಏನ್ ಆಕೈತಪ್ಪ ಅಂದ್ರ ರಾಂಗ್ ಆಕೈತಿ, ಹೌದಲ್ಲ. ಸೊ ದೆನ್ ಆಗ ನೋಡ್ರಿ, ಸಮ್ ವೀಲ್ಸ್ ಆರ್ ನಾಟ್ ಅ ವೆಹಿಕಲ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ನೋಡ್ರಿ, ಸಮ್ ವೀಲ್ಸ್ ಆರ್ ನಾಟ್ ಅ ವೆಹಿಕಲ್ಸ್ ಅಂತ ಹೇಳ್ತಾರೆ. ಸೊ ನೋಡ್ರಿ, ಎಸ್ ನೀವು ಇಲ್ಲಿ ಹೇಳ್ಬೋದು ವೀಲ್ಸ್ ಗಳು ವೆಹಿಕಲ್ ಗಳು ಅಲ್ಲ ಅಂತ ಹೇಳಿ. ಓಕೆ, ಬಟ್ ಇನ್ನು ಪಾಸಿಬಿಲಿಟಿ ಇದ್ರ ನಾವು ಪಾಸಿಬಿಲಿಟಿ ಬರ್ತಾವ. ಓಕೆ, ಆ ಪಾಸಿಬಿಲಿಟಿದೊಳಗೆ ಏನಾಕೈತಿ, ಎಲ್ಲಾ ವೀಲ್ಸ್ ಕೂಡ ಏನಾಗ್ಬೋದ್ರಿ ವೆಹಿಕಲ್ಸ್ ಆಗ್ಬೋದು. ದೆನ್ ಅವಾಗ ಇದು ಕೂಡ ಏನಾಗ್ತದೆ ಅಂತಂದ್ರ ಸೊ
ರಾಂಗ್ ಆಗ್ತದೆ. ಸೊ ಹಾಗಾದ್ರೆ ಇಲ್ಲಿ ನಿಮಗೆ ಆಪ್ಷನ್ ಏನ್ ಬರ್ತದೆ ಅಂತ ನೋಡ್ರಿ, ನೀದರ್ ಕನ್ಕ್ಲೂಷನ್ 1 nor 2 follows. Okay, neither conclusion 1 nor 2 follows. So then the next question. So next question ನೋಡ್ರಿ ಏನಿದೆ, G G H H I I J J. ಅಗೇನ್ G G H H ಅಂದ್ರೆ H ಬರಬೇಕು, I I J J, G G H H I I J J, G G H H I I J J, G G H H I I J J, G G ಏನ್ ಬರಬೇಕು H. ಹೌದಾ? ಹಾಗಾದ್ರೆ ಆನ್ಸರ್ ನೋಡ್ರಿ, ಫಸ್ಟ್ ಇದ್ರೊಳಗೆ ಏನೈತಿ H I I H, H I I H ಎಲ್ಲಿದೆ? ಸೊ ಆಪ್ಷನ್ ಇಸ್ 1 is the right answer. Okay, so very simple ಆದಂತ ಕ್ವಶನ್. ಸೊ ದೆನ್ ಎಸ್, ಸೊ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಸೊ ಇಲ್ಲಿ ಕ್ಯಾಜುವಲ್ ಅನ್ನ ಯಾವ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡ್ರಿ, ಈ ಸಿ ಎ ಇರೋದೇನಾಗಿದೆ, ಫಸ್ಟ್ 2 letters ಅಂಡ್ ಲಾಸ್ಟ್ 2 letters. ಓಕೆ, ಅಂಡ್ ಮಿಡಲ್ ಲೆಟರ್ಸ್ ಅಬ್ಸರ್ವ್ ಮಾಡ್ರಿ. ಸೊ ಫಸ್ಟ್ 2 letters ಏನಾಗಿದೆ, ಸಿ ಎ ಇದ್ದಿದ್ದ ಎ ಸಿ ರಿವರ್ಸ್ ಆಗೈತಿ. ಹೌದಾ? ದೆನ್ ನಡಕಿನೂ ನೋಡ್ರಿ ಯು ಎಸ್ ಆಸ್ ಇಟ್ ಇಸ್. ಎ ಎಲ್ಲಿ ಇದ್ದಿದ್ದು ಏನಾಗೈತೆ, ಎಲ್ ಎ ಆಗೈತೆ. ಅಂದ್ರೆ ಇವೆರಡು ಏನಾಗ್ಯಾವ, ಅಂಡರ್ಲೈನ್ ಮಾಡಿದ್ವಿ ಏನಾಗ್ಯಾವ, ರಿವರ್ಸ್ ಆಗ್ಯಾವ. ನಡಕ್ಕೆ ಚೌಕದಾಗಿದ್ದು ಏನಾಗೈತಿ, ಆಸ್ ಇಟ್ ಇಸ್. ಇಲ್ಲೂ ನೋಡ್ಬೋದು ನೀವು. ಸೊ ಡಿ ಇದ್ದಿದ್ದ ಇ ಡಿ ಆಯ್ತು. ದೆನ್ ನೋಡ್ರಿ ಬಿ ಎ ಇದ್ದಿದ್ದ ಆಸ್ ಇಟ್ ಇಸ್ ಬಿ ಎನ್ ಐತಿ. ದೆನ್ ಟಿ ಇದ್ದಿದ್ದು ಏನಾಗೈತಿ, ಇ ಟಿ ರಿವರ್ಸ್ ಆಗೈತಿ. ಸೊ ಹಾಗಾದ್ರೆ ಇಲ್ಲೂ ಏನ್ ಮಾಡ್ಬೇಕ್ರಿ, ರಿವರ್ಸ್. ಸೊ ಇ ಎಫ್ ಇದ್ದದ ಏನಾಗಬೇಕು, ಎಫ್ ಇ ಆಗಬೇಕು. ದೆನ್ ಇದು ಏನೋ ನಡಕಿಂದ ಎಫ್ ಒ ನೋಡ್ರಿ, ಸೊ ಎಫ್ ಒ ಆಸ್ ಇಟ್ ಇಸ್ ಬರೀತೀರಿ. ಆರ್ ಟಿ ಇದ್ದದ ಏನಾಗಬೇಕು, ಟಿ ಆರ್ ಆಗಬೇಕು. Then FE FO TR, so FE FO TR, so the option is 3 is the right answer. Okay, so next now. Okay, so this is about the end of the questions. Okay, ಈ ಒಂದು ಶಿಫ್ಟ್ ಗೆ ಸಂಬಂಧಪಟ್ಟಂತ ಕ್ವಶನ್ ಗಳು ಎಂಡ್ ಆಗಿದಾವೆ. ಸೊ ಮುಂದಿನ ಶಿಫ್ಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಅಗೇನ್ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಸೊ ಬೈ. ಜೈ ಕರ್ನಾಟಕ. ಸೊ ಜೈ ಹಿಂದ್.